ಹಾರ್ಮುಜ್ ಜಲಸಂಧಿಯನ್ನ ಜಗತ್ತಿನ ಅಥವಾ ವಿಶ್ವದ ತೈಲ ನಾಡಿ ಅಂತ ಕರಿತೀವಿ. ಈ ಯುದ್ಧ ಅಂತ ಅಂದ್ರೆ ಕೇವಲ ಇದೀಗ ಡ್ರೋನ್ಗಳ ಸುರಿಮಳೆ ಅಥವಾ ಮಿಸೈಲ್ಗಳ ದಾಳಿಯಾಗಿ ಮಾತ್ರ ಉಳಿದಿಲ್ಲ. ಬದಲಿಗೆ ಇದು ಯಾವ ರೀತಿ ಕನ್ವರ್ಟ್ ಆಗ್ತಾ ಹೋಗ್ತಾ ಇದೆ ಅಂತ ಅಂದ್ರೆ, ಎರಡೂ ರಾಷ್ಟ್ರಗಳು, ಒಂದ್ ಕಡೆ ಅಮೆರಿಕ ಹಾಗೆ ಮತ್ತೊಂದ್ ಕಡೆ ಇರಾನ್, ಹಾರ್ಮುಜ್ ಜಲಸಂಧಿಯ ಮೇಲೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ತಗೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನ ನಡೆಸ್ತಾ ಇದೆ. ಯಾಕಂದ್ರೆ ಇರಾನ್ ಹೇಳ್ತಾ ಇದೆ, ನಮ್ಮ ಪರ್ಮಿಷನ್ ತಗೊಂಡು ನಮ್ಮ ಮಾರ್ಗದಲ್ಲಿ, ನಾವೇನು ಒಂದು ಮಾರ್ಗವನ್ನ ಸೂಚನೆ ಮಾಡಿದ್ದೀವಿ ಅದೇ ಮಾರ್ಗದಲ್ಲಿ ನಮ್ಮ ದಾರಿಯಲ್ಲಿ ಬಂದ್ರೆ ಮಾತ್ರ ನಿಮ್ಮ ದೇಶದ ಹಡಗುಗಳು ಸೇಫ್. ಅಕಸ್ಮಾತ್ ಏನಾದರೂ ದಾರಿ ಬದಲಿಸಿದ್ರೆ ಭೀಕರ ಪರಿಣಾಮವನ್ನ ನೀವು ಫೇಸ್ ಮಾಡಬೇಕಾಗತ್ತೆ ಎನ್ನುವಂಥ ಒಂದು ಎಚ್ಚರಿಕೆಯನ್ನ ಇರಾನ್ ನೀಡಿದೆ. ಇದರ ಜೊತೆಗೆ ಮತ್ತೊಂದು ಕಡೆ ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಎಲ್ಲಿದ್ದಾರೆ, ಕೇವಲ ಅವರ ಕಡೆಯಿಂದ ಒಂದಷ್ಟು ಪೋಸ್ಟ್ಗಳು ಬರ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ, ಅಥವಾ ಒಂದಷ್ಟು ಹೇಳಿಕೆಗಳು ಅವ್ರು ಹೇಳಿದ್ದಾರೆ ಎನ್ನಲಾದ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳು ಬರ್ತಾ ಇದೆ. ಅದನ್ನ ಬಿಟ್ರೆ ಸಾರ್ವಜನಿಕವಾಗಿ ಅವರು ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ. ಹೀಗಾಗಿ ಅವರ ಅಸ್ತಿತ್ವದ ಮೇಲೆ ಪ್ರಶ್ನೆಗಳು ಮೂಡ್ತಾ ಇದೆ. ಮತ್ತೊಂದು ಕಡೆ ದೋಹಾದಲ್ಲಿ ಶಾಂತಿ ಒಪ್ಪಂದ ನಡೆಯುತ್ತೆ ಎನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಅಂದರೆ ಈ ಒಂದು ಸಂಘರ್ಷದ ಮಧ್ಯೆ ಮತ್ತೊಂದು ಸುತ್ತಿನ ಶಾಂತಿ ಒಪ್ಪಂದ ಆಗಬಹುದು, ಅಮೆರಿಕ ಹಾಗೂ ಇರಾನ್ ನಡುವೆ ದೋಹಾದಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಬೀಳಬಹುದು ಎನ್ನುವಂಥ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಆದರೆ ಏನಾಗುತ್ತೆ, ಏನು ಎತ್ತ ಎಲ್ಲವನ್ನೂ ಕೂಡ ಕಾದು ನೋಡಬೇಕು. ಯಾಕಂದರೆ ಈ ಹಿಂದೆಯೂ ನಾವು ನೋಡಿದ್ವಿ, ಶಾಂತಿ ಒಪ್ಪಂದ, ಕದನ ವಿರಾಮ ಅಂತ ಅಂದರು, ಬಟ್ ಎಲ್ಲವೂ ಕೂಡ ಫೇಲ್ಯೂರ್ ಆಗ್ತಾ ಬಂತು. ಹಾಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡಬೇಕಿದಂತಹ ಶಾಂತಿ ಒಪ್ಪಂದ ಕೂಡ ಅದು ನಡೀಲಿಲ್ಲ, ಒಂದಷ್ಟು ಕಾರಣಗಳಿಂದ ಅದು ಕೂಡ ನಿಂತು ಹೋಯಿತು. ಹೀಗಾಗಿ ನೆಕ್ಸ್ಟ್ ದೋಹಾದಲ್ಲಾದರೂ ಶಾಂತಿ ಒಪ್ಪಂದ ಆಗುತ್ತಾ ಏನು ನೋಡಬೇಕು. ಸದ್ಯಕ್ಕಂತೂ ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ ಒಂದು ರೀತಿ ಯುದ್ಧದ ವಾತಾವರಣ ಕಾಣಿಸ್ಕೊಳ್ತಾ ಇದೆ. ಇಷ್ಟು ದಿನ ನಾವು 3-4 ದಿನಗಳ ಹಿಂದೆ ಇದೇ ಜಿ ಕನ್ನಡ ನ್ಯೂಸ್ DNA-ನಲ್ಲಿ ಈ ಸುದ್ದಿಯನ್ನು ವಿಸ್ತೃತವಾಗಿ ವಿಶ್ಲೇಷಣೆ ನಡೆಸಿದ್ವಿ. ಅಲ್ಲಿ ಸದ್ಯಕ್ಕಂತೂ ಯಾವುದೇ ಗೊಂದಲ ಇಲ್ಲ, ಎಲ್ಲ ಹಡಗುಗಳು ಸೇಫ್, ಹಾಗೆ ಜಾಗತಿಕ ಮಟ್ಟದಲ್ಲಿ ಇದು ರಿಲೀಫ್ ಅಂತಲೂ ಕೂಡ ನಾವು ಹೇಳಿದ್ವಿ. ಆದರೆ ಇದರ ಬೆನ್ನಲ್ಲೇ ಇರಾನ್ ಯಾವಾಗ ಅಟ್ಯಾಕ್ ಮಾಡ್ತು ಸಿಂಗಾಪುರದ ಶಿಪ್ನ ಮೇಲೆ, ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನ ಆಗ್ತಾ ಇದೆ. ಅದಾದ್ಮೇಲೆ ಅಮೆರಿಕ ಕೂಡ ಇರಾನ್ ಮೇಲೆ ರಿವೆಂಜ್ನ ತೀರಿಸ್ಕೊಳ್ತು, ಅಟ್ಯಾಕ್ ಮಾಡ್ತು. ಅದಾದ್ಮೇಲೆ ಇರಾನ್ ಕೂಡ ಮತ್ತೆ ಅಮೆರಿಕಾದ ನೆಲೆಗಳೇನಿತ್ತು ಈ ಗಲ್ಫ್ ರಾಷ್ಟ್ರಗಳಲ್ಲಿ ಅದರ ಮೇಲೆ ಯುದ್ಧವನ್ನ ಸಾರಿದೆ. ಹೀಗಾಗಿ ಸದ್ಯಕ್ಕಂತೂ ಯುದ್ಧದ ವಾತಾವರಣ ಇದೆ. ಹೀಗಾಗಿ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು. ಆದರೆ ಇರಾನ್ ಒಂದು ಎಚ್ಚರಿಕೆಯನ್ನ ನೀಡಿದೆ. ಏನಂತ ಎಚ್ಚರಿಕೆ ಅದು ಸ್ಟ್ರೇಟ್ ಆಫ್ ಹಾರ್ಮುಜ್ ವಿಚಾರದಲ್ಲಿ. ಅಕಸ್ಮಾತ್ ನಾವು ಏನು ನಿಮ್ಗೊಂದು ದಾರಿಯನ್ನು ತೋರಿಸಿದ್ದೀವಿ, ಆ ದಾರಿಯಲ್ಲೇ ನೀವು ಹೋಗಬೇಕಾಗತ್ತೆ ವಿತ್ ಪರ್ಮಿಷನ್. ನಮ್ಮ ಪರ್ಮಿಷನ್ ತಗೊಂಡು ನೀವು ಆ ದಾರಿಯಲ್ಲಿ ಹೋಗಬೇಕು. ನಿಮ್ಮ ಹಡಗುಗಳು, ನಿಮ್ಮ ದೇಶದ ಹಡಗುಗಳು ಅದೇ ದಾರಿಯಲ್ಲಿ ಹೋಗಬೇಕು. ಇನ್ ಕೇಸ್ ನೀವೇನಾದರೂ ನಮ್ಮ ಕಣ್ ತಪ್ಪಿಸಿ ಬೇರೆ ರೂಟಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿದ್ರೆ ನಿಮ್ಮ ಸರ್ವನಾಶ ಖಂಡಿತ ಎನ್ನುವಂಥ ಒಂದು ಎಚ್ಚರಿಕೆಯನ್ನು ನೀಡಿದೆ. ದಾರಿ ಬದಲಿಸಿದ್ರೆ ಸಮುದ್ರದಲ್ಲಿ ಸಮಾಧಿ ಮಾಡ್ತೀವಿ ಎನ್ನುವಂಥ ಒಂದು ಬಲವಾದ ಎಚ್ಚರಿಕೆ ಇದು. ಹಾರ್ಮುಜ್ ಜಲಸಂಧಿ ಬಿಟ್ಟು ಹೊಸ ಮಾರ್ಗವನ್ನ ಬಳಸದಂತೆ ಇರಾನ್ ವಾರ್ನಿಂಗ್ ನೀಡಿದೆ. ಓಮನ್ ಪರ್ಯಾಯ ಮಾರ್ಗಕ್ಕೆ ಇರಾನ್ನಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ಈ ಓಮನ್ ಕರಾವಳಿಯ ಪರ್ಯಾಯ ಮಾರ್ಗವನ್ನ ಇರಾನ್ನ ಕಣ್ತಪ್ಪಿಸಿ ಹಡಗುಗಳು ಬಳಸ್ತಾ ಇದ್ವು. ಆದರೆ ಇರಾನ್ ಈ ಬಗ್ಗೆ ಎಚ್ಚರಿಕೆಯನ್ನು ನೀಡಿದೆ. ವಾಣಿಜ್ಯ ಹಡಗುಗಳು ಕಡ್ಡಾಯವಾಗಿ ಇರಾನ್ ಸೈನ್ಯದ ಸಂಪರ್ಕದಲ್ಲೇ ಇರಬೇಕು, ಮತ್ತೆ ಇರಾನ್ನ ರೂಲ್ಸ್ಗಳನ್ನೇ ಫಾಲೋ ಮಾಡಬೇಕು ಅಂತ ಇರಾನ್ ಹೇಳ್ತಾ ಇದೆ. ಜೊತೆಗೆ ಯಾವಾಗ ಅದು ಸಿಂಗಾಪುರದ ಒಂದು ಹಡಗಿನ ಮೇಲೆ ದಾಳಿ ಮಾಡ್ತೋ ಆಗ್ಲೂ ಕೂಡ ಇರಾನ್ ಹೇಳಿದ ಅದೇನೆ, ಹಡಗು ನನ್ನ ಪರ್ಮಿಷನ್ ಇರಲಿಲ್ಲ, ವಿತೌಟ್ ಪರ್ಮಿಷನ್, ಹಾಗೆ ಅನಧಿಕೃತ ಮಾರ್ಗದಲ್ಲಿ ಬೇರೆ ಓಮನ್ ಕರಾವಳಿಯ ಮಾರ್ಗದಲ್ಲಿ ಅದು ಸಂಚರಿಸ್ತಾ ಇತ್ತು ಅಂತ ಇರಾನ್ನ ಪರ್ಷಿಯನ್ ಗಲ್ಫ್ ಸ್ಟೇಟ್ ಅಥಾರಿಟಿ ಆರೋಪವನ್ನ ಮಾಡಿತ್ತು. ಆದರೆ ಹಡಗು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಶಿಫಾರಸು ಮಾಡಿರುವಂತಹ ಮಾರ್ಗದಲ್ಲೇ ಚಲಿಸ್ತಾ ಇತ್ತು ಎನ್ನುವಂತಹ ವಿಷಯ ಕೂಡ ತಿಳಿದು ಬಂದಿತ್ತು. ಆದರೆ ಇರಾನ್ ನೀಡಿರುವಂತಹ ಸಮಜಾಯಿಷಿ ಆ ಥರದ್ದು. ಓಮನ್ ಪರ್ಯಾಯ ಮಾರ್ಗಕ್ಕೆ ಇರಾನ್ನಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ನಮ್ಮ ನಿಯಮ ಪಾಲಿಸದಿದ್ರೆ ನಿಮ್ಮ ಹಡಗುಗಳು ಸೇಫ್ ಆಗಿ ಇರೋದಿಲ್ಲ ಅಂತ ವಾರ್ನಿಂಗ್ ಕೂಡ ಬಂದಿದೆ. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಈ ರೀತಿ ಒಂದು ಗಂಭೀರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜಾಗತಿಕ ಹಡಗು ಸಂಸ್ಥೆಗಳಿಗೆ ಇರಾನ್ ಕ್ರಾಂತಿಕಾರಿ ಸೈನ್ಯ ಈ ರೀತಿ ತಾಕೀತನ್ನ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಒಂದು ಕಂಪ್ಲೀಟ್ ಕಂಟ್ರೋಲ್ ನಮ್ಮ ದೇಶದಲ್ಲೇ ಇರಬೇಕು ಅನ್ನೋದು ಇರಾನ್ನ ಗುರಿ. ನಮ್ಮ ಪರ್ಮಿಷನ್ ತಗೊಂಡೇ ಎಲ್ಲ ಹಡಗುಗಳು ಪಾಸ್ ಆಗಬೇಕು, ವಿತೌಟ್ ಪರ್ಮಿಷನ್ ಹೋದರೆ ಈ ರೀತಿ ಮಾಡಬೇಕಾಗತ್ತೆ, ಈ ರೀತಿ ದಾಳಿಯನ್ನು ನೀವು ಕೂಡ ಫೇಸ್ ಮಾಡಬೇಕಾಗತ್ತೆ ಅಂತ ಇರಾನ್ ಎಚ್ಚರಿಕೆಯನ್ನು ನೀಡ್ತಿದೆ. ಹಾರ್ಮುಜ್ ಜಲಸಂಧಿಯ ಮಹತ್ವ ಎಲ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಅಲ್ಲಿ ವ್ಯಾಪಾರ ವಹಿವಾಟು ನಡೀಲೇಬೇಕು, ಆದರೆ ವಿತೌಟ್ ಪರ್ಮಿಷನ್ ಹೋಗೋ ಹಾಗೆ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಆದರೆ ಇದು ಸ್ಟ್ರೇಟ್ ಆಫ್ ಹಾರ್ಮುಜ್ನ ವಿಷಯ. ಆದರೆ ಮತ್ತೊಂದು ಕಡೆ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಎಲ್ಲಿ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಫೆಬ್ರವರಿ 28ಕ್ಕೆ ಯುದ್ಧ ಆರಂಭವಾಗುತ್ತೆ. ಅವತ್ತೇ
ಅವತ್ತಿನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಹತ್ಯೆಯಾಗುತ್ತೆ. ಅದಾದ ಮೇಲೆ ಅವರ ಪುತ್ರ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಆದರೆ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಅವರು ಕಾಣಿಸಿಕೊಂಡಿಲ್ಲ ಇಲ್ಲಿವರೆಗೂ ಕೂಡ. ಹೀಗಾಗಿ ಇದು ಸಾಕಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಇರಾನ್ನ ಹೊಸ ಸುಪ್ರೀಂ ಲೀಡರ್ ಎಲ್ಲಿ ಎನ್ನುವಂತಹ ಪ್ರಶ್ನೆ. ಅಲಿ ಖಮೇನಿ ಮೃತಪಟ್ಟಿದ್ರು, ಅದಾದ್ಮೇಲೆ ಅಧಿಕಾರವನ್ನು ವಹಿಸಿಕೊಂಡಿದ್ರು ಪುತ್ರ ಮೊಸ್ತಬಾ. 4 ತಿಂಗಳಾದರೂ ಕೂಡ ಸಾರ್ವಜನಿಕವಾಗಿ ಎಲ್ಲೂ ಹೊಸ ನಾಯಕ ಕಾಣಿಸಿಕೊಂಡಿಲ್ಲ. ಅಮೆರಿಕ ದಾಳಿಯಲ್ಲಿ ಯಾವಾಗ ದಾಳಿಯನ್ನ ಮಾಡ್ತು, 28ನೇ ತಾರೀಕು ಫೆಬ್ರವರಿ, ಅವತ್ತು ಆಯತೊಲ್ಲಾ ಅಲಿ ಖಮೇನಿ ಮೃತಪಟ್ಟಿದ್ರು. ಜೊತೆಗೆ ಅವರ ಪುತ್ರ ಮೊಸ್ತಬಾ ಖಮೇನಿಗೆ ಗಂಭೀರ ಗಾಯವಾಗಿದೆ ಅಂತ ಅಮೆರಿಕಾನೇ ಹೇಳ್ಕೊಂಡಿದೆ. ಸೊ ಈ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಜುಲೈ 9ರಂದು ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಗೆ ಒಂದು ಭರ್ಜರಿ ಸಿದ್ಧತೆ ಕೂಡ ರೆಡಿ ಆಗ್ತಾ ಇದೆ. ಹೀಗಾಗಿ ಅವತ್ತಾದ್ರೂ ತಂದೆಯ ಅಂತ್ಯಕ್ರಿಯೆಯ ದಿನವಾದರೂ ಜಗತ್ತಿನ ಮುಂದೆ ಬರ್ತಾರಾ ಮೊಸ್ತಬಾ ಖಮೇನಿ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಹಾಗೆ 40 ದಿನಗಳ ಬಳಿಕ ಅಥವಾ 3-4 ತಿಂಗಳ ಬಳಿಕ ಈ ಒಂದು ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಸಾಕಷ್ಟು ರೀಸನ್ಸ್ ಕೂಡ ಇದೆ. ಮೊದಲನೇದಾಗಿ ಸಾಕಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ ಈ ಅಂತ್ಯಕ್ರಿಯೆಗೆ. 2 ಕೋಟಿ ಜನ ಸೇರುವಂಥ ನಿರೀಕ್ಷೆ. ಹೀಗಾಗಿ ವ್ಯವಸ್ಥೆಗೆ ಟೈಮ್ ಬೇಕು ಅಂತ ಜುಲೈಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಹಾಗೆ ಇದು ಪವಿತ್ರ ಮೊಹರಂ ತಿಂಗಳು, ಇದಾದ್ಮೇಲೆ ಮಾಡೋಣ ಅಂತ. ಜೊತೆಗೆ ಮೆರವಣಿಗೆ ಕೂಡ ಇರುತ್ತಂತೆ ಈ ಅಂತ್ಯಕ್ರಿಯೆಯಲ್ಲಿ. ಹೀಗಾಗಿ ಸಿದ್ಧತೆಗಳಿಗೆ ಟೈಮ್ ಬೇಕಾಗುತ್ತೆ. ಸೆಕ್ಯೂರಿಟಿ ಪರ್ಪಸ್, ಯುದ್ಧದ ವಾತಾವರಣ ಇರೋದ್ರಿಂದ ಸೆಕ್ಯೂರಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫೆಬ್ರವರಿ 28 ಖಮೇನಿ ಹತ್ಯೆಯಾಗಿತ್ತು. ತಂದೆಯ ನಿಧನದ ನಂತರ ಮಾರ್ಚ್ 8ರಂದು ಮೊಸ್ತಬಾ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ರು. ಅವರು ಕೇವಲ ಎಕ್ಸ್ನಲ್ಲಿ ಪೋಸ್ಟ್ಗಳು ಅಥವಾ ಅಧಿಕೃತ ಪ್ರಕಟಣೆಗಳ ಮೂಲಕವಷ್ಟೇ ಆದೇಶಗಳನ್ನು ನೀಡ್ತಾ ಇದ್ದಾರೆ. ಅವರು ಬದುಕಿದ್ದಾರಾ ಅಥವಾ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಎನ್ನುವಂತಹ ಪ್ರಶ್ನೆಗಳು ಮೂಡಿದ್ವು. ಆದರೆ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರು ಮೊಸ್ತಬಾ ಬದುಕಿದ್ದಾರೆ, ಹಾಗೆ ಆಡಳಿತದಲ್ಲಿ ಆಕ್ಟಿವ್ ಆಗಿದ್ದಾರೆ ಅಂತಲೂ ಕೂಡ ಮಾಹಿತಿಯನ್ನು ನೀಡಿದ್ರು. ಹೀಗಾಗಿ ಅವರ ಅಸ್ತಿತ್ವ ಅಥವಾ ಅವರು ಇದಾರಾ ಇಲ್ವಾ ಎನ್ನುವಂಥ ಪ್ರಶ್ನೆಗಳಿಗೆ ತೆರೆ ಬಿದ್ದಿದೆ ಸದ್ಯಕ್ಕಂತೂ. ಆದರೆ ಯಾವಾಗ ಕಾಣಿಸ್ಕೊಳ್ತಾರೆ ಜಗತ್ತಿನ ಮುಂದೆ ಅನ್ನೋದು ಸದ್ಯದ ಪ್ರಶ್ನೆ. ಅಂದರೆ ಒಂದಷ್ಟು ಸೆಕ್ಯೂರಿಟಿ ರೀಸನ್ಸ್ ಇಂದ ಅವರು ಕೂಡ ಮೇ ಬಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದಲೇ ಇರಬಹುದು. ಹಾಗೆ ಮುಂದೆ ನಾನಾಗಲೇ ಹೇಳ್ದಾಗೆ ಶಾಂತಿ ಒಪ್ಪಂದ, ಮೇ ಬಿ ಇದು ತುಂಬ ಸಿಲ್ಲಿ ಅಂತ ಅನ್ಸ್ಬೋದು. ಯಾಕಂದರೆ ಪದೇ ಪದೇ ಯುದ್ಧ ಅಥವಾ ಶಾಂತಿ ಒಪ್ಪಂದ, ಕದನ ವಿರಾಮ ಅಂತ ಹೇಳ್ತೀವಿ. ಮತ್ತೆ ಒಂದು 24 ಅವರ್ಸ್ ಒಳಗಡೆನೆ ಮತ್ತೆ ಯುದ್ಧ ಆಗ್ತಾ ಇದೆ. ಈ ರೀತಿ ಉದ್ವಿಗ್ನತೆ ಉಂಟಾಗ್ತಾ ಇದೆ. ಇದು ಕಾಮನ್ ಆಗ್ತಾ ಇದೆ. ಆದರೆ ಮತ್ತೆ ಶಾಂತಿ ಒಪ್ಪಂದ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ದೋಹಾದಲ್ಲಿ ಮಂಗಳವಾರ ನಡೆಯುತ್ತೆ. ಅಂದರೆ ನಾಳೆ ಮಂಗಳವಾರ ದೋಹಾದಲ್ಲಿ ಮಹಾ ಮಾತುಕತೆ ನಡೆಯುತ್ತೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ ನಾಳೆ ಏನಾಗುತ್ತೆ, ಮತ್ತೆ ಶಾಂತಿ ಒಪ್ಪಂದ ಕಂಪ್ಲೀಟ್ ಆಗಿ ಇಡೀ ಜಗತ್ತು ರಿಲೀಫ್ ಆಗುತ್ತಾ ಅಥವಾ ಮತ್ತೆ ಅದರ ಬೆನ್ನಲ್ಲೇ ಯುದ್ಧ ಮುಂದುವರಿಯುತ್ತಾ ನೋಡಬೇಕು. ಸದ್ಯಕ್ಕೆ ಅಮೆರಿಕ ಹಾಗೂ ಇರಾನ್ ನಡುವೆ ಸದ್ಯಕ್ಕಂತೂ ದಾಳಿಗಳು ಸ್ಥಗಿತವಾಗಿದೆ. ಹಾರ್ಮುಜ್ ವಿವಾದ ಸಾಲ್ವ್ ಮಾಡೋದಕ್ಕೆ ಕತಾರ್ನಲ್ಲಿ ತಾಂತ್ರಿಕ ಮಟ್ಟದ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ನಾಳೆ ಮಂಗಳವಾರ ನಡೆಯುತ್ತೆ. ಶಾಂತಿ ಒಪ್ಪಂದದ 5ನೇ ವಿಧಿ ಬಗ್ಗೆ ಒಂದು ಸುದೀರ್ಘವಾದಂತಹ ಚರ್ಚೆ ನಡೆಯುತ್ತೆ. ವಾಣಿಜ್ಯ ಹಡಗುಗಳ ಮುಕ್ತ ಸಂಚಾರಕ್ಕೆ ಅಮೆರಿಕ ಒತ್ತಾಯವನ್ನ ಮಾಡ್ತಿದೆ. ಇದಕ್ಕೆ ಇರಾನ್ ಏನು ಹೇಳ್ತಾ ಇದೆ, ಇರಾನ್ ಮೇಲಿನ ಆರ್ಥಿಕ ನಿರ್ಬಂಧ ತೆರವಿಗೆ ಟೆಹರಾನ್ ಒಂದು ಕಡೆ ಪಟ್ಟನ್ನ ಹಿಡಿತಾ ಇದೆ. ಅಂದರೆ ಈ ಹಾರ್ಮುಜ್ ಜಲಸಂಧಿಯ ವಿಚಾರವಾಗಿ ಅಥವಾ ಈ ಪರಮಾಣು ವಿಚಾರವಾಗಿ ಆರಂಭವಾದಂಥ ಯುದ್ಧ ಕೊನೆಗೆ ಇಲ್ಲಿವರೆಗೂ ಬಂದು ನಿಂತಿದೆ. ಹಾರ್ಮುಜ್ ಜಲಸಂಧಿ ಮೇಲೆ ಕಂಟ್ರೋಲ್ ತಗೊಳ್ಬೇಕು ಅಂತ ಈ ಕಡೆ ಅಮೆರಿಕಾನು ಹೇಳ್ತಾ ಇದೆ. ಹಾಗೆ ಇರಾನ್ ಕೂಡ ತನ್ನ ಪಟ್ಟನ್ನ ಬಿಡ್ತಾ ಇಲ್ಲ. ಹೀಗಾಗಿ ನಾಳೆ ನಡೆಯುವಂತಹ ಶಾಂತಿ ಸಭೆಯಲ್ಲಿ ಏನೆಲ್ಲ ಡಿಸೈಡ್ ಆಗುತ್ತೆ ಅಂತ ನೋಡಬೇಕು. ಇನ್ನು ಈ ಹಾರ್ಮುಜ್ ಜಲಸಂಧಿ ಇದೊಂದು ಅತ್ಯಂತ ಪ್ರಮುಖವಾದಂಥ ಕಡಲ ಮಾರ್ಗ. ಪ್ರಪಂಚದ ಒಟ್ಟು ತೈಲ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲ ಏನಿದೆ, LNG ಅಂತ ಕರಿತೀವಿ, ಇದರ 5ನೇ 1 ಭಾಗ ಅಂದರೆ 20% ಇದೇ ಮಾರ್ಗದ ಮೂಲಕ ಎಕ್ಸ್ಪೋರ್ಟ್ ಆಗುತ್ತೆ. ಈ ಜಲಸಂಧಿಯ ಮೇಲಿನ ಕಂಟ್ರೋಲ್ ಏನಿದೆ ಅಥವಾ ಈ ಇರಾನ್ಗೆ ಜಾಗತಿಕ ಆರ್ಥಿಕತೆ ಮತ್ತು ಅಮೆರಿಕಾದಂತಹ ತನ್ನ ವಿರೋಧಿ ದೇಶಗಳ ಮೇಲೆ ಒತ್ತಡ ಹೇರೋದಕ್ಕೆ ಪ್ರಮುಖ ರಾಜತಾಂತ್ರಿಕ ಅಸ್ತ್ರ ಇರಾನ್ಗೆ ಅಂದರೆ ಅದು ಈ ಹಾರ್ಮುಜ್ ಜಲಸಂಧಿ. ಅದನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿದರೆ ಬೇರೆ ದೇಶಗಳು ಬೇಡ್ಕೊಳ್ಬೇಕಾಗತ್ತೆ ಅನ್ನೋದು ಇರಾನ್ನ ತಂತ್ರ. ಹೀಗಾಗಿ ಏನಾಗುತ್ತೆ ಮುಂದೆ, ನಾಳಿನ ಒಂದು ಶಾಂತಿ ಒಪ್ಪಂದದಲ್ಲಿ ಏನಾದರೂ ಮಹತ್ವದ ಬದಲಾವಣೆಗಳು ನಡೆಯುತ್ತಾ, ಒಪ್ಕೊಳ್ತಾವ 2 ದೇಶಗಳು ಅಥವಾ ಮತ್ತೆ ಇದೇ ರೀತಿ ಹಗ್ಗ ಜಗ್ಗಾಟ ಮುಂದುವರಿಯುತ್ತಾ ಅಂತ ಕಾದು ನೋಡಬೇಕು. ಇದರ ಜೊತೆಗೆ ಮೊನ್ನೆ ಏನು ಒಂದು ಹಡಗಿನ ಮೇಲೆ ಇರಾನ್ ದಾಳಿಯನ್ನ ಮಾಡಿತ್ತು, ಅದರ ಬೆನ್ನಲ್ಲೇ ಅಮೆರಿಕ ಏನು ಸುಮ್ಮನೆ ಇರಲಿಲ್ಲ. ಅಮೆರಿಕ ಕೂಡ ಇರಾನ್ ಮೇಲೆ ಸತತವಾಗಿ ಕ್ಷಿಪಣಿ ದಾಳಿಗಳನ್ನು ಮಾಡಿತ್ತು. ಅದು ಕೂಡ ಇರಾನ್ನಲ್ಲಿ ಇರುವಂಥ ಈ ಶಸ್ತ್ರಾಸ್ತ್ರಗಳನ್ನು ಕಲೆಕ್ಟ್ ಮಾಡಿ ಇಟ್ಟಿರ್ತಾರಲ್ಲ, ಒಂದು ಸ್ಟೋರೇಜ್ ಅಂತ ಏನು ಹೇಳ್ತೀವಿ, ಅಲ್ಲಿ ಡ್ರೋನ್ ಆಗಿರ್ಬೋದು, ಮಿಸೈಲ್ ಆಗಿರ್ಬೋದು, ಅಂತಹ ಸಂಗ್ರಹಗಾರಗಳ ಮೇಲೆ ಅಮೆರಿಕ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿತ್ತು. ಅದರ ಬೆನ್ನಲ್ಲೇ ಇರಾನ್ ಕೂಡ ಕೌಂಟರ್ ಅಟ್ಯಾಕ್ ಮಾಡಿತ್ತು.
ಎಲ್ಲೆಲ್ಲಿ ಕೌಂಟರ್ ಅಟ್ಯಾಕ್ ಮಾಡಿತ್ತು? ಇರಾನ್ ಕ್ಷಿಪಣಿಗಳಿಂದ ನರಕ ದರ್ಶನ ಆಗಿತ್ತು. ಎಲ್ಲಿ ಅಂದರೆ ಈ ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಅಮೆರಿಕಾದ ಸೇನಾ ನೆಲೆಗಳಿರುತ್ತೆ ಅದರ ಮೇಲೆ ಇರಾನ್ ಅಟ್ಯಾಕ್ ಅನ್ನು ಮಾಡಿತ್ತು. ಅಮೆರಿಕಾದಿಂದ ತನ್ನ 10 ನೆಲೆಗಳ ದಾಳಿಗೆ ಇರಾನ್ನಿಂದ ಭೀಕರ ರಿವೆಂಜ್ ಬಂದಿದೆ. ಕುವೈತ್ ಮತ್ತು ಬಹ್ರೇನ್ನ ಅಮೆರಿಕ ನೆಲೆಗಳ ಮೇಲೆ IRGC ದಾಳಿಯನ್ನ ನಡೆಸಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಾಗಿರ್ಬೋದು, ಹಾಗೆ ಸುಸಜ್ಜಿತ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡಲಾಗಿದೆ. ಇದೇ ರೀತಿ ನೀವೇನಾದರೂ ನಮಗೆ ಪ್ರವೋಕ್ ಮಾಡ್ತಾನೆ ಇದ್ರೆ ಯಾವುದೇ ಮಾತುಕತೆ ನಡೆಯೋದಿಲ್ಲ, ಮಾತುಕತೆ ಬಂದ್ ಅಂತ ಇರಾನ್ ಎಚ್ಚರಿಕೆಯನ್ನ ನೀಡಿದೆ. ಹೀಗಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಮತ್ತೆ ಯುದ್ಧದ ಸೈರನ್ ಮೊಳಗಿದೆ. ನಾನು ಆಗಲೇ ಹೇಳಿದಾಗೆ ತುಂಬ ಸಿಲ್ಲಿ ಅಂತ ಅನ್ಸುತ್ತೆ. ಪದೇ ಪದೇ ಶಾಂತಿ ಒಪ್ಪಂದ, ಪದೇ ಪದೇ ಈ ರೀತಿ ಅಟ್ಯಾಕ್ಗಳು ನಡೀತಾನೆ ಇದ್ರೆ ಆ ಶಾಂತಿ ಒಪ್ಪಂದ ಅನ್ನುವಂಥ ಒಂದು ಹೆಸರೇ ಒಂದು ಕಾಮಿಡಿಯಾಗಿ ಟರ್ನ್ ಆಗ್ಬೋದು. ಆ ರೀತಿನೇ ಆಗ್ತಿದೆ. ಅದಕ್ಕೆ ಅಲ್ವಾ ಟ್ರಂಪ್ ಅವರ ಅಂದರೆ ನಾವೊಂದು ವರದಿಯನ್ನು ನೋಡಿದ್ವಿ ಇತ್ತೀಚೆಗಷ್ಟೇ. ಟ್ರಂಪ್ ಅವರ ಮೇಲೆ ಜನರ ವಿಶ್ವಾಸ ಎಷ್ಟರ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಜಾಗತಿಕವಾಗಿ ಅಂತ. ಯಾಕಂದರೆ ಶಾಂತಿ ಒಪ್ಪಂದಕ್ಕೆ ಇರುವಂಥ ಬೆಲೆನೇ ಅದು ಕಳ್ಕೊಳ್ತಾ ಇದೆ. ಪದೇ ಪದೇ ಇದೇ ರೀತಿ ಯುದ್ಧಗಳು ನಡೀತಾ ಇದೆ. ಹಾಗೆ ಇರಾನ್ ಕೂಡ ಒಂದು ಎಚ್ಚರಿಕೆಯನ್ನು ನೀಡಿದೆ. ಪದೇ ಪದೇ ಈ ರೀತಿ ನೀವು ನಮಗೆ ಪ್ರವೋಕ್ ಮಾಡ್ತಾನೆ ಇದ್ರೆ ಯಾವುದೇ ಕಾರಣಕ್ಕೂ ನಾವು ಮಾತುಕತೆಗೆ ಬರೋದಿಲ್ಲ ಅಂತ ಹೇಳಿದೆ. ಹೀಗಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಸೈರನ್ನ ಮೊಳಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶದಂತೆ ಇರಾನ್ನ 10 ಮಿಲಿಟರಿ ಕೇಂದ್ರಗಳ ಮೇಲೆ ದಾಳಿಯಾಗಿತ್ತು. ಅದಕ್ಕೆ ಅಷ್ಟೇ ಭೀಕರವಾಗಿ ಇರಾನ್ ತಿರುಗೇಟು ನೀಡಿತ್ತು. ಬ್ಯಾಲಿಸ್ಟಿಕ್ ಕ್ಷಿಪಣಿ ಹಾಗೂ ಸುಸಜ್ಜಿತ ಡ್ರೋನ್ಗಳ ಮೂಲಕ ಕುವೈತ್ನ ಅಲಿ ಅಲ್ ಸಲೇಮ್ ಹಾಗೆ ಬಹ್ರೇನ್ನಲ್ಲಿರುವಂತಹ ಅಮೆರಿಕದ 5ನೇ ಫ್ಲೀಟ್ ನೆಲೆಗಳ ಮೇಲೆ IRGC ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಹಾಗೆ ಈ ಭೀಕರ ಅಟ್ಯಾಕ್ ಬೆನ್ನಲ್ಲೇ ಅಮೆರಿಕ ಮಿಲಿಟರಿ ನೆಲೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಗಲ್ಫ್ ರಾಷ್ಟ್ರಗಳಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಹಾಗೆ ಅಮೆರಿಕ ತನ್ನ ಆಕ್ರಮಣಕಾರಿ ಧೋರಣೆ ಹಾಗೂ ಪ್ರಚೋದನೆ ನೀಡೋದನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ರೆ, ಅದು ಸ್ಟೇಟ್ಮೆಂಟ್ಸ್ಗಳ ಮೂಲಕ ಆಗಿರ್ಬೋದು ಅಥವಾ ದಾಳಿಯ ಮೂಲಕ ಆಗಿರ್ಬೋದು, ಮತ್ತೆ ಮತ್ತೆ ಪ್ರವೋಕ್ ಮಾಡ್ತಾನೆ ಇದ್ರೆ ಈ ಶಾಂತಿ ಮಾತುಕತೆ ಏನು ದೋಹಾದಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ ಅದನ್ನು ನಾವು ಕಂಪ್ಲೀಟ್ ಆಗಿ ಕೈ ಬಿಡ್ತೀವಿ, ನಾವು ಯಾವುದೇ ಕಾರಣಕ್ಕೂ ಶಾಂತಿ ಒಪ್ಪಂದಕ್ಕೆ ಬರೋದಿಲ್ಲ ಅಂತ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಕಠಿಣ ಎಚ್ಚರಿಕೆಯನ್ನು ನೀಡಿದೆ. ಹೀಗಾಗಿ ಏನಾಗುತ್ತೆ, ಈ ಶಾಂತಿ ಒಪ್ಪಂದ ನಡೆಯುತ್ತಾ ಇಲ್ವಾ ಏನು ಎತ್ತ ಕಾದು ನೋಡಬೇಕು. ಒಟ್ಟಾರೆಯಾಗಿ ಈಗ ಕಂಪ್ಲೀಟ್ ಆಗಿ ಇದು ಸ್ಟ್ರೇಟ್ ಆಫ್ ಹಾರ್ಮುಜ್ ವಿಷಯಕ್ಕೆ ಬಂದು ನಿಂತಿದೆ ಈ ಯುದ್ಧ. ಒಂದು ಕಡೆ ಮತ್ತೆ ದಾಳಿ ಪ್ರತಿದಾಳಿಗಳು ನಡೀತಾನೆ ಇದೆ. ಹಾಗೆ ಯಾಕೆ ಈ ಕದನ ವಿರಾಮವನ್ನು ಆ ರೂಲ್ಸ್ನ ಬ್ರೇಕ್ ಮಾಡಿ ಯಾಕೆ ದಾಳಿ ಮಾಡಿದ್ರೆ ಅಂತ ಕೇಳಿದ್ರೆ ಅದಕ್ಕೊಂದಷ್ಟು ಆಲ್ರೆಡಿ ಸಮಜಾಯಿಷಿಗಳು ಎರಡೂ ರಾಷ್ಟ್ರಗಳಲ್ಲಿದೆ. ಹೀಗಾಗಿ ಯಾರೂ ಕೂಡ ಸೋಲನ್ನು ಒಪ್ಕೊಳ್ತಾ ಇಲ್ಲ. ದಾಳಿ ಪ್ರತಿದಾಳಿಗಳು ನಡೀತಾನೆ ಇದೆ. ಹೀಗಾಗಿ ನಾಳೆ ಏನಾಗುತ್ತೆ ಅಂತ ನೋಡೋಣ. ಆದರೆ ಇದರ ಜೊತೆಗೆ ಇಡೀ ವಿಶ್ವಕ್ಕೆ ಸಂಕಷ್ಟ. ಏಕೆಂದರೆ ಹಾರ್ಮುಜ್ ಜಲಸಂಧಿ ಮತ್ತೆ ಹಾಟ್ಸ್ಪಾಟ್ ಆಗಿದೆ, ಯುದ್ಧದ ಹಾಟ್ಸ್ಪಾಟ್. ವಿಶ್ವದ ತೈಲ ಜೀವನಾಡಿಗೆ ಸಂಕಷ್ಟ ಎದುರಾಗಿದೆ. 30 ಕಿಲೋಮೀಟರ್ ಅಗಲದ ಈ ಒಂದು ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಕಂಪ್ಲೀಟ್ ಆಗಿ ಕಂಟ್ರೋಲ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ನಾನು ಆಗಲೇ ಹೇಳಿದಾಗೆ ಸ್ಟಾರ್ಟಿಂಗಲ್ಲೇ ಒಂದು ಸ್ಟೇಟ್ಮೆಂಟ್ ಬಂದಿದೆ ಇರಾನ್ ಕಡೆಯಿಂದ, ನಾವು ಯಾವ ಮಾರ್ಗವನ್ನು ತೋರಿಸ್ತೀವೋ ಅದೇ ಮಾರ್ಗದಲ್ಲಿ ನಿಮ್ಮ ಹಡಗುಗಳು ಹೋಗಬೇಕು, ಇಲ್ದಿದ್ರೆ ಖಂಡಿತವಾಗಿಯೂ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇದೆ. ವಿಶ್ವದ 20% ಕಚ್ಚಾ ತೈಲ ಮತ್ತು LNG ಇದೇ ಮಾರ್ಗದಲ್ಲಿ ಸಾಗಣೆ ಆಗುತ್ತೆ. ಇರಾನ್ ವಿಧಿಸ್ತಾ ಇರುವ ತೈಲ ಸಾಗಣೆ ಶುಲ್ಕಕ್ಕೆ ಅಮೆರಿಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಆ ಟೋಲ್ ಏನು ಹೇರೋದಕ್ಕೆ ಹೋಗಿದೆ ಅದಕ್ಕೆ ಅಮೆರಿಕದ ವಿರೋಧ ಇದೆ. ಆದರೆ ಇದೇ ರೀತಿ ಸಂಘರ್ಷ ಏನಾದರೂ ಕಂಟಿನ್ಯೂ ಆಗ್ತಾ ಹೋದರೆ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಗಗನಕ್ಕೆ ಏರಲಿದೆ. ಜಾಗತಿಕ ಇಂಧನ ಭದ್ರತೆಗೆ ನಾಳೆ ನಡೆಯುವಂತಹ ದೋಹಾ ಮಾತುಕತೆಯೇ ಅಂತಿಮ ಭರವಸೆ ಆಗುತ್ತೆ. ನಾಳೆ ಮಾತುಕತೆ ನಿಜಕ್ಕೂ ನಡೆಯುತ್ತಾ ಅನ್ನೋದೇ ಮೊದಲನೇ ಪ್ರಶ್ನೆ. ಮಾತುಕತೆ ನಡೆದ್ರೂ ಕೂಡ ಅವರು ಹೇಳೋದು ಇವ್ರು ಒಪ್ತಾರಾ, ದೇಶದ ವಾದವನ್ನು ಇವ್ರು ಒಪ್ತಾರಾ, ಅಥವಾ ಮತ್ತೆ ಆ ಮಾತುಕತೆ ಅರ್ಧಕ್ಕೆ ನಿಂತು ಹೋಗುತ್ತಾ, ಏನು ಎತ್ತ ಎಲ್ಲವೂ ಕೂಡ ನಾಳೆ ಗೊತ್ತಾಗತ್ತೆ. ಒಟ್ಟಾರೆಯಾಗಿ ಈಗ ಸದ್ಯಕ್ಕಂತೂ ಈ ಒಂದು ಶಾಂತಿ ಮಾತುಕತೆ ಅಥವಾ ಏನಿದೆ ಇದು ದೋಹಾ ಅಂಗಳದಲ್ಲಿದೆ. ದೋಹಾದಲ್ಲಿ ನಾಳೆ ಏನಾಗುತ್ತೆ ಏನು ಎತ್ತ ನೋಡಬೇಕು. ಹಾಗೆ ನೆಕ್ಸ್ಟ್ ಜುಲೈಯಲ್ಲಿ ನಡೆಯುವಂತಹ ಅಂತ್ಯಕ್ರಿಯೆಯಲ್ಲಾದರೂ, ತಮ್ಮ ತಂದೆಯ ಅಂತ್ಯಕ್ರಿಯೆಯಲ್ಲಾದರೂ ಮುಸ್ತಫಾ ಖಮೇನಿ ಕಾಣಿಸ್ಕೊಳ್ತಾರಾ ಅಂತ ಕಾದು ನೋಡಬೇಕು.